ಕಡೆ ಜನನೂ ಮಾತಾಡಿದ್ದಾರೆ. ಅವರು ಅತ್ಯಂತ ಸಮೀಪದವರು ನಮ್ಮ ಜೊತೆ ಮಾತಾಡಿದ್ದಾರೆ. ಹೌದ್ರಿ, ಭಾಳ ಹೊರಟಿದ್ದಾರೆ, ಭಾಷೆ ಭಾಳ ಕೆಲವೊಮ್ಮೆ ಹೊಡೆತು ಬಿಡ್ತವ್ರು ಎನ್ನುವಂಥ ಮಾತು ಮಾತಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿರ್ಬೋದು ಅಥವಾ ಕಡಿಮೆ ಭ್ರಷ್ಟರಿರ್ಬೋದು. ಭ್ರಷ್ಟರಿಲ್ಲ ಅಂತ ಹೇಳಿ ಸಾಧ್ಯ ಯಾರಿಗೂ. ಯಾಕಂತಂದ್ರೆ 600 ಕೋಟಿ ರೂಪಾಯಿ ಸಾಲ ಆಗ್ಯದ, ಅದರಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತ ಇದರ ಅರ್ಥ. ಇವತ್ತು ಜೊಲ್ಲೆಯವರು 1,100 ಕೋಟಿ ಇದ್ದೀವ್ರು ಆರೋಪ ಮಾಡ್ತಾಯಿದ್ರು ಜೊಲ್ಲೆಯವ್ರ ಮೇಲೆ. ಅಷ್ಟು ಮಾಡಿರಕ್ಕಿಲ್ಲ, ಕಡಿಮೆ ನಿಶ್ಚಿತ ಮಾಡಿದ್ದಾರೆ. ಅವರು ಭ್ರಷ್ಟರಿದ್ದಾರೆ, ಯಾರು ಇಲ್ಲ. ಕನ್ನಡಪ್ರಭ ಶುಗರ್ ಫ್ಯಾಕ್ಟ್ರಿಯಲ್ಲಿ ಇವತ್ತು ಆರೋಪಗಳು ನಡೆದಿದ್ದಾವೆ, ಅಲ್ಲೂ ಆಗ್ಯದ ಭ್ರಷ್ಟಾಚಾರ. ಯಾರು ಇಲ್ಲ, ಎಲ್ಲ ವಾತಾವರಣ ಹಂಗದ. ಇದ್ದಾಗ ಯಾರು ಪರಿವರ್ತನೆ ಆಗ್ತದೆ ಕಾಲಕ್ಕೆ ತಕ್ಕಂಗೆ. ಮತ್ತು ಇವತ್ತಿನ ರಾಜಕೀಯ ಹೆಂಗಾಗಿದಪ್ಪ ಅಂದ್ರೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡಿಬಿಡ್ತು ಹಿಂದಿನೂ ಎಲ್ಲ ದುಡ್ಡಿದ್ರೆ ರಾಜಕೀಯ, ಉಳಿದವ್ರಿಗೆ ಯಾರಿಲ್ಲ, ಎಲ್ಲ ಡೆಮಿ. ಯಾರು ಸಾರಾಯಿ ಮಾಫಿಯಾ ಇರ್ಬೋದು, ದುಡ್ಡಿನ ಮಾಫಿಯಾ ಇರ್ಬೋದು, ವ್ಯಾಪಾರಿ ಮಾಫಿಯಾ ಇರ್ಬೋದು, ಒಟ್ಟು ಮಾಫಿಯಾಗಳಿಗೆ ಕೊಟ್ಟು ಬಿಡೋದು, ಭೂ ಮಾಫಿಯಾ ಇರ್ಬೋದು, ಅವರು ಲೀಡರ್ ಮಾಡಿಬಿಡೋದು. ಇದು ಕಾಂಗ್ರೆಸ್ ಹಾಕಿಕೊಟ್ಟಂಥ ಒಂದು ಬೇಸ್. ತಮಗೆ ಬೇಕಾ ಅಂತ ಯೋಗ್ಯ ನಾಯಕರು ಅರಸಲ್ಲ. ಕೇವಲ ಯೋಗ್ಯರು ಯಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ಕುಟುಂಬದವರು, ಅಂದರೆ ಗಾಂಧಿ ಕುಟುಂಬದವರು, ಇಂದಿರಾ ಗಾಂಧಿ ಕುಟುಂಬದವರು, ನೆಹರು ಕುಟುಂಬದ ಸಜ್ಜನರು, ಅವರಷ್ಟ ಪ್ರಧಾನಿ. ಉಳಿದವ್ರು ಯೋಗ್ಯಿಲ್ಲ. ಅದಕ್ಕೆ ಮತ್ತೆ ಕಡೆಗೆ ಬಂದರು ನಮ್ಮ ಮೋದಿಯವರು. ಅದ್ರ ರಿಸಲ್ಟ್ ಇದು. ಅವರ ಸರಿಯಾಗಿ ಒಳ್ಳೆ ನಾಯಕರು ಇಟ್ಕೊಂಡು ಬಂದಿದ್ದಾರೆ. ಗಾಂಧೀಜಿಯವ್ರು ಹಾಕಿಕೊಟ್ಟಂಥ ನೆಲೆಯಲ್ಲಿ ರಾಜಕಾರಣ ಮಾಡಿದ್ದಾರೆ. ಇವತ್ತು ಮೋದಿ ಹುಟ್ಟಿ ಬರ್ತಿರಲಿಲ್ಲ, ಮೋದಿಗೆ ಅವಕಾಶ ಇರ್ತಿರಲಿಲ್ಲ. ಯೋಗ್ಯರು ಬರ್ತಿದ್ರು, ಯೋಗ್ಯರು ಆಡಳಿತ ಮಾಡ್ತಿದ್ರು, ಜನಕ್ಕೆ ಒಳ್ಳೆ ಕೆಲಸ ಮಾಡ್ತಿದ್ರು. ಇವತ್ತು ಇಡೀ ದೇಶದ ತುಂಬ ಉದ್ಯೋಗ ಎಲ್ಲರಿಗೂ ಇರ್ತಿದ್ದು. ಸಹಜ ಮೀಸಲ ಸಹಿತ ಇಷ್ಟು ದುಮ್ಮಿಡಿ ಹೇಳ್ತಿರಲಿಲ್ಲ. ಯಾಕೆ ಮಾತ್ರ ಹೇಳ್ತಾ ಇದ್ದಾರೆ ಅಂದರೆ, ಕತ್ತೆಯವರು ಇವತ್ತು ಕುಟುಂಬ ರಾಜಕಾರಣ ಎಲ್ಲ